Hello and welcome back to the next part of the flowering plants. Now in this session we are going to continue the female part, which is called as gynoecium, and in the previous session we came across the male part, which was called as a androecium. So let's see what is gynoecium, which are the units of the gynoecium, and later on the descriptive part of the gynoecium. Okay, so in the part of the flowering plants, so let's look at the heading called as a gynoecium. Now as we say, gynoecium is the female part of the flower. So this gynoecium, it is the female part of the flower. It is represented by pistil or a carpel. So we use the term, so it is the female part of the flower. Okay, so it is the female part of the flower that is represented by pistil or a carpel. Then what exactly is that, a pistil or a carpel? Now here carpels are basic units of pistil. Now in a flower, what we say, suppose if we take a flower, this lower part is the thalamus, this is a stalk. Okay, now here we have the pistil or a carpel. ಇದಕ್ಕೆ ನಾವು ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ಹ್ಯಾಸ್ ಸೆಪಲ್ಸ್. ಈ ಕಡೆ ಸೆಪಲ್ಸ್ ಅಂತ ಇರ್ತಾವ, ಪೆಟಲ್ಸ್ ಅಂತ ಇರ್ತಾವ. ಆಂಡ್ರೋಶಿಯಮ್ ಮೇಲ್ ಪಾರ್ಟ್ಸ್, ಇಟ್ ಈಸ್ ರೀಪ್ರೆಸೆಂಟ್ ಬೈ ದ ಸ್ಟೇಮೆನ್ಸ್. ಇವೆಲ್ಲ ಪಾರ್ಟ್ಸ್ ಇರುವಂಥವು. ನಾವು ಹಿಯರ್ ಲುಕ್ ಎಟ್ ದ ಸ್ಟೇಟ್ಮೆಂಟ್. ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್, ವಾಟ್ ಡು ವಿ ಸ್ಟೇಟ್? ಕಾರ್ಪೆಲ್ಸ್ ಆರ್ ಬೇಸಿಕ್ ಯೂನಿಟ್ಸ್ ಆಫ್ ಪಿಸ್ಟಿಲ್. ಸಪೋಸ್ ಇಫ್ ದೇರ್ ಈಸ್ ಅ ಒನ್ ಕಾರ್ಪೆಲ್, ಇದಕ್ಕೆ ನಾವು ಪಿಸ್ಟಿಲ್ ಅಂತಲೂ ಕರಿತೀವಿ, ಕಾರ್ಪೆಲ್ ಅಂತಲೂ ಕರಿತೀವಿ. ಓಕೆ, ನಾವು ಸಪೋಸ್ ಇನ್ಸ್ಟೆಡ್ ಆಫ್ ಒನ್ ಇಫ್ ದೇರ್ ಆರ್ ಟು, ಎರಡು ಇದ್ದು ಅಂತ ಅನ್ಕೊನು, ಎರಡು ಇದ್ದು ಅಂತಂದ್ರೆ ಅವಾಗ ನಾವು ಅದಕ್ಕೆ ಪಿಸ್ಟಿಲ್ ಅಂತಲೇ ಕರಿತೀವಿ. ಬಟ್ ಇನ್ಸ್ಟೆಡ್ ಆಫ್ ಒನ್ ಆ್ಯಸ್ ದೇರ್ ಆರ್ ಟು, ವಿ ಕಾಲ್ ದೀಸ್ ಟು ಆ್ಯಸ್ ಅ ಕಾರ್ಪೆಲ್ಸ್. ಎರಡು ಕಾರ್ಪೆಲ್ ಅಂತ ಕರಿತೀವಿ. ಓಕೆ, ಇನ್ ಎ ಪಿಸ್ಟಿಲ್ ಕನ್ಸಿಸ್ಟ್ ಆಫ್ ಟು ಕಾರ್ಪೆಲ್ಸ್ ಅಂತ ಕರಿತೀವಿ. ದಟ್ಸ್ ವೈ ಕಾರ್ಪೆಲ್ಸ್ ಆರ್ ಬೇಸಿಕ್ ಯೂನಿಟ್ಸ್ ಆಫ್ ಎ ಪಿಸ್ಟಿಲ್. ಓಕೆ, ಈಗ ಒಂದೇ ಇತ್ತಂತಂದ್ರೆ ನಾವು ವಿ ಸಿಂಪ್ಲಿ ಕಾಲ್ ಇಟ್ ಆ್ಯಸ್ ಕಾರ್ಪೆಲ್ ಆರ್ ಪಿಸ್ಟಿಲ್. ಯಾವುದೋ ಒಂದು ಹೆಸರು, ಎರಡರೊಳಗಡೆ ಯಾವುದಾದ್ರು ಒಂದು ಕರಿಬೋದು ನಾವು, ಕಾರ್ಪೆಲ್ ಆರ್ ಪಿಸ್ಟಿಲ್ ಅಂತ ಕರಿತೀವಿ. ಆ್ಯಸ್ ಇಫ್ ಓನ್ಲಿ ಒನ್ ಕಾರ್ಪೆಲ್ ಈಸ್ ಪ್ರೆಸೆಂಟ್, ದ ಕಂಡೀಷನ್ ಈಸ್ ಸೆಡ್ ಟು ಬಿ ಮೋನೋಕಾರ್ಪಲರಿ. ಒಂದು ಕಾರ್ಪೆಲ್ ಇತ್ತಂದ್ರೆ ಮೋನೋಕಾರ್ಪಲರಿ ಅಂತ ಕರಿತೀವಿ. ಅಕಸ್ಮಾತ್ ಇವು ಎರಡಿದ್ದು ಅಂತಂದ್ರೆ ಬಾಯಿ ಕಾರ್ಪೆಲರಿ ಅಂತ ಕರಿತೀವಿ. ಸೊ ಪಿಸ್ಟಿಲ್ ಕನ್ಸಿಸ್ಟ್ ಆಫ್ ಟು ಕಾರ್ಪೆಲ್ಸ್, ಹೆನ್ಸ್ ದ ಕಂಡೀಷನ್ ಈಸ್ ಕಾಲ್ಡ್ ಎಸ್ ಅ ಬಾಯಿ ಕಾರ್ಪೆಲರಿ. ಮೂರಿದ್ದು ಅಂದ್ರೆ ಟ್ರೈ ಕಾರ್ಪೆಲರಿ, ನಾಲ್ಕು ಟೆಟ್ರಾ, ಐದು ಪೆಂಟಾ ಕಾರ್ಪೆಲರಿ. ಓಕೆ, ಸೊ ದಟ್ಸ್ ವೈ ವಾಟ್ ವಿ ಸೇ ಇಸ್ ಎ ಕಾರ್ಪೆಲ್ಸ್ ಆರ್ ದ ಬೇಸಿಕ್ ಯೂನಿಟ್ಸ್ ಆಫ್ ಪಿಸ್ಟಿಲ್. ಅದು ಒಂದು ಇರಲಿ, ಎರಡು ಇರಲಿ, ಭಾಳಷ್ಟು ಇರಲಿ, ಅದಕ್ಕೆ ನಾವು ಪಿಸ್ಟಿಲ್ ಅಂತನ್ನುವಂಥದ ಜನರಲ್ ಟರ್ಮ್. ಕಾರ್ಪೆಲ್ ಅದರ ಯೂನಿಟ್ಸ್, ಒನ್ ಮೋನೋಕಾರ್ಪೆಲರಿ. ಒನ್ ಪಿಸ್ಟಿಲ್ ಕನ್ಸಿಸ್ಟ್ ಆಫ್ ಒನ್ ಕಾರ್ಪೆಲ್, ಮೋನೋಕಾರ್ಪೆಲರಿ. ಒನ್ ಪಿಸ್ಟಿಲ್ ಕನ್ಸಿಸ್ಟ್ ಆಫ್ ಟೂ ಕಾರ್ಪೆಲ್ಸ್, ಬೈಕಾರ್ಪೆಲರಿ. ದೆನ್ ಎ ಪಿಸ್ಟಿಲ್ ಕನ್ಸಿಸ್ಟ್ ಆಫ್ ತ್ರೀ ಕಾರ್ಪೆಲ್ಸ್, ಟ್ರೈಕಾರ್ಪೆಲರಿ. ಈ ರೀತಿ ಅನ್ಕೊಂತ ಹೋಗ್ತೀವಿ ನಾವು. ಓಕೆ, ಸೊ ದಟ್ಸ್ ವೈ ಕಾರ್ಪೆಲ್ಸ್ ಆರ್ ದ ಬೇಸಿಕ್ ಯೂನಿಟ್ಸ್ ಆಫ್ ಪಿಸ್ಟಿಲ್ ಅಂತ ಕರಿತೀವಿ. ಸೊ ಕಾರ್ಪೆಲ್ ಆರ್ ಪಿಸ್ಟಿಲ್ ಅಂತನ್ನುವಂಥ ಟರ್ಮ್ ವಿ ಯೂಸ್ ವೆನ್ ಇಟ್ ಈಸ್ ಎ ಸಿಂಗಲ್. ಹಲವಾರು ಇದ್ದು ಅಂತಂದ್ರೆ ಎಷ್ಟು ಕಾರ್ಪೆಲ್ಸ್ ಅದಾವ ಅಂತನ್ನುವಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಮೋನೋಕಾರ್ಪೆಲರಿ, ಬೈಕಾರ್ಪೆಲರಿ, ಟ್ರೈಕಾರ್ಪೆಲರಿ ಅಂತ ಹೇಳ್ಕೊತ ಹೋಗ್ತೀವಿ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಎ ಕಾರ್ಪೆಲ್. ನೌ this carpel or a pistil, it consists of three parts. It is divided into three parts. We are taking only the female part. ಮಾತ್ರ ತೊಗೊಂಡಿವಿ ನಾವು, pistil ಒಂದೇ ತೊಗೊಂಡಿವಿ. Okay, now this is the first part where we call it as a stigma. Second part is style. Third part ovary. Okay, so all these three structures together what we call pistil or carpel. ಇದಕ್ಕೆ ನಾವು ಪಿಸ್ಟಿಲ್ ಆರ್ ಕಾರ್ಪೆಲ್ ಅಂತ ಕರಿತೀವಿ. ಓಕೆ, ನಾವು ಲುಕ್ ಅಟ್ ದಿಸ್.
Look at the function of these. Stigma, it is the first part, the exposed part, where this stigma, it serves as a landing platform for pollen grains during the process of pollination. Pollination ಅಥವಾ ಪರಾಗಸ್ಪರ್ಶ ಆಗೋ ಟೈಮ್ ಒಳಗಡೆ ಬೇರೆ ಫ್ಲವರಿಂದ ಪೋಲನ್ ಗ್ರೇನ್ಸ್ ಗಾಳಿ ಮುಖಾಂತರ ಹಾರ್ಕೊಂಡು ಬಂದ ಫಸ್ಟ್ ಕೂಡುವಂಥವು ಎಲ್ಲಿ ಆನ್ ದ ಸ್ಟಿಗ್ಮಾ ಓನ್ಲಿ. ಸೊ ಇಟ್ ಫಾಲ್ಸ್ ಆನ್ ದ ಸ್ಟಿಗ್ಮಾ. ಸೊ ಸ್ಟಿಗ್ಮಾ ಈಸ್ ಅ ಲ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್. ಯಾಕೆ ಲ್ಯಾಂಡಿಂಗ್ ಅಂತ ಕರಿತೀವಿ ನಾವು? ಏರೋಪ್ಲೇನ್ ಲ್ಯಾಂಡ್ ಆಗುವಂಥದ್ದು ಎಲ್ಲಿ? ಓಕೆ, ಸೊ ಇನ್ ದ aerodromes. Now here what we say is stigma serves as a landing platform for pollen grains. Pollen grains ಬಂದು ಅದರ ಮೇಲೆ ಕೂಡ್ತಾವೆ. Then later on, second part is style. Style is a long tube like structure which helps in transferring the pollen grains from the stigma to the ovary. So style, it is just simply a long thread like structure and a tube like structure ಅಂತನೂ ಕರಿತೀವಿ. And this style, what it will do? This style mainly it is mainly involved in transfer of the pollen grains from stigma to the ovary. Then what is the ovary? Ovary is the basal swollen part. ಇದು ಬೇಸ್ ಆಗದ swollen swelling ಅಂತಂದ್ರೆ ಬಾವು ಬಂದಿರುವಂಥದ್ದು bulged part ಅಂತ ಕರಿತೀವಿ, which is bulged like a balloon. So ovary is the basal swollen part of a pistil that consist of, ಹಂಗಿದ್ರೆ ಇವ್ರ ಒಳಗಡೆ ಇರುವಂಥದ್ದೇನು? ಸೊ ದಿಸ್ ಕನ್ಸಿಸ್ಟ್ ಆಫ್, ಓರಿ ಒಳಗಡೆ ಇರುವಂಥದ್ದು, ಇಟ್ ಕನ್ಸಿಸ್ಟ್ ಆಫ್ ಆ್ಯನ್ ಓವ್ಯೂಲ್. ದಿಸ್ ಈಸ್ ಕಾಲ್ಡ್ ಆಸ್ ಎ ಓವ್ಯೂಲ್. ಅದ್ರ ಒಳಗಡೆ ಇರುವಂಥದ್ದು ಓವ್ಯೂಲ್. ನಾವು ದಿಸ್ ಓವ್ಯೂಲ್ ಇಟ್ ಕನ್ಸಿಸ್ಟ್ ಆಫ್, ಈ ಓವ್ಯೂಲ್ ಒಳಗಡೆ ಇರುವಂಥದ್ದು ಏನು ಅಂತಂದ್ರೆ, ಹಿಯರ್ ಇಟ್ ಕನ್ಸಿಸ್ಟ್ ಆಫ್ ಎ ಸ್ಟ್ರಕ್ಚರ್ ವೇರ್ ವಿ ಕಾಲ್ ಇಟ್ ಆಸ್ ಎ ಎಂಬ್ರಿಯೋ ಸ್ಯಾಕ್. This is embryo sac. Look at this. This is called as a embryo sac. Now, if we look at the structure of a pistil, pistil consists of 3 parts. 3 part ಅಂತ ಕರಿತೀವಿ. ಆ 3 part ಒಳಗಡೆ first stigma, second style, third one is ovary. Stigma, it serves as a landing platform for pollen grains. Style helps in transferring the pollen grains towards the ovary. Ovary is the basal swollen part of a pistil that consists of an ovule. ಅದರ ಒಳಗಡೆ ಇರುವಂಥದ್ದು ಓವ್ಯೂಲ್ ಇರ್ತದೆ. ಓವ್ಯೂಲ್ ಒಳಗಡೆ ಇರುವಂಥದ್ದು ಫೀಮೇಲ್ ಗ್ಯಾಮೆಟೋಫೈಟ್. ದಿಸ್ ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ಕಾಲ್ಡ್ ಆಸ್ ಅನ್ ಎಂಬ್ರಿಯೋ ಸ್ಯಾಕ್. ಇದಕ್ಕೆ ನಾವು ಎಂಬ್ರಿಯೋ ಸ್ಯಾಕ್ ಅಂತ ಕರಿತೀವಿ. ನಾವು ದಿಸ್ ಎಂಬ್ರಿಯೋ ಸ್ಯಾಕ್, ಈ ಎಂಬ್ರಿಯೋ ಸ್ಯಾಕ್ ನೀವು ನೋಡಿದಾಗ, ದಿಸ್ ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಇನ್ ದ 3rd ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್ ಒಳಗಡೆ ಕಲ್ತೀರಿ. ಏನಂತಂದರೆ ಎಂಬ್ರಿಯೋ ಸ್ಯಾಕ್ ಈಸ್ ದ ಫೀಮೇಲ್ ಗ್ಯಾಮೆಟೋಫೈಟ್. ಎಂಬ್ರಿಯೋ ಸ್ಯಾಕ್ ಈಸ್ ದ ಫೀಮೇಲ್ ಗ್ಯಾಮೆಟೋಫೈಟ್. ದೆನ್ ವಿಚ್ ಈಸ್ ದ ಮೇಲ್ ಗ್ಯಾಮೆಟೋಫೈಟ್? ವಿಚ್ ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್. ಮೇಲ್ ಗ್ಯಾಮೆಟೋಫೈಟ್ ಈಸ್ ವಾಟ್? ಪೋಲನ್ ಗ್ರೇನ್. ಫೀಮೇಲ್ ಗ್ಯಾಮೆಟೋಫೈಟ್ ಈಸ್ ನಥಿಂಗ್ ಬಟ್ ಎಂಬ್ರಿಯೋ ಸ್ಯಾಕ್, ರೈಟ್? ಸೊ ವಿ ಹ್ಯಾವ್ ದ ಮೇಲ್ ಗ್ಯಾಮೆಟೋಫೈಟ್, ವಿ ಹ್ಯಾವ್ ದ ಫೀಮೇಲ್ ಗ್ಯಾಮೆಟೋಫೈಟ್. ಎರಡೂ ರೀತಿ ಗ್ಯಾಮೆಟೋಫೈಟ್ಸ್ ಇರುವಂಥವು. These gametophytes are actually involved in the process of fertilization. You exactly ಎರಡು ಫ್ಯೂಸ್ ಆಗ್ತಾವು. ಸೊ ದೀಸ್ ಆರ್ ಇನ್ವಾಲ್ಡ್ ಇನ್ ದ ಪ್ರೋಸೆಸ್ ಆಫ್ ಫರ್ಟಿಲೈಸೇಷನ್. ಹಾಗಿದ್ರೆ ಫರ್ಟಿಲೈಸೇಷನ್ ಒಳಗಡೆ ಇನ್ವಾಲ್ವ್ ಆಗಿರುವಂಥದ್ದು ಮೇಲ್ ಗ್ಯಾಮೆಟೋಫೈಟ್ ಪೋಲನ್ ಗ್ರೇನ್, ಫೀಮೇಲ್ ಗ್ಯಾಮೆಟೋಫೈಟ್ ಎಂಬ್ರಿಯೋ ಸ್ಯಾಕ್. ಯಾಕಂದರೆ ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಇರುವಂಥದ್ದು ಎಗ್ ಸೆಲ್. ನಾವು ದಿಸ್ ಎಂಬ್ರಿಯೋ ಸ್ಯಾಕ್ ಇಟ್ ಕನ್ಸಿಸ್ಟ್ ಆಫ್, ಇಲ್ಲಿ ನೋಡ್ರಿ, ಇಲ್ಲಿ ಸೆಂಟ್ರ್ ಒಳಗಡೆ ಇಲ್ಲಿರುವಂಥದ್ದು ಎಗ್ ಸೆಲ್. So here we have the egg cell, right? Okay, now suppose if we look at the structure, ಹಾಗಿದ್ರೆ ನಾವು ಈ ಎಂಬ್ರಿಯೋ ಸ್ಯಾಕ್ ಒಂದು ಸ್ಟ್ರಕ್ಚರ್ ನೋಡೋಣ. ದೆನ್ ಲೆಟ್ಸ್ ಗೋ ಟು ದ ಕ್ಯಾರೆಕ್ಟರ್ಸ್. ಆ ನಂತರದಲ್ಲಿ ಡಯಾಗ್ರಾಮ್ ಬೇಸ್ಡ್ನ ಕ್ಯಾರೆಕ್ಟರ್ಸ್ ಬಂದು ಬಿಡ್ತಾವೆ. ಓಕೆ, ನಾವು ಆಲ್ರೆಡಿ ಯು ಆರ್ ಸ್ಟಡಿಡ್. ಇದು ಬೇಸಿಕ್ಸ್, ಬಿಕಾಸ್ ದೀಸ್ ಬೇಸಿಕ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದ 2nd PUC ಬಯಾಲಜಿ ಇನ್ ದ 2nd ಚಾಪ್ಟರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಒಳಗಡೆ ಡೀಟೇಲ್ ಬರ್ತದೆ. ಇಟ್ಸ್ ವೆರಿ ಸಿಂಪಲ್, ಭಾಳ ಸಿಂಪಲ್ ಅದ. ಇದ್ರೊಳಗೆ ಇರುವಂಥ ಬರೀ ಪಾರ್ಟ್ ಅಷ್ಟೇ ನೋಡಾಕತ್ತೀವಿ. ವಿ ಆರ್ ನಾಟ್ ಗೋಯಿಂಗ್ ಇನ್ ಟು ದ ಡೀಟೇಲ್ ಅಕೌಂಟ್ ಆಫ್ ಹೌ ಎಕ್ಸಾಕ್ಟ್ಲಿ ದ ಎಗ್ ಸೆಲ್ ಈಸ್ ಪ್ರೊಡ್ಯೂಸ್ಡ್. ಇದು ನೀವು 2nd ಇಯರ್ ಒಳಗಡೆ ಕಲಿತೀರಿ. ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್. ಈ ಎಂಬ್ರಿಯೋ ಸ್ಯಾಕನ್ನು ಹೊರಗಡೆ ತೊಗೊಳ್ತೀನಿ ಫ್ರಮ್ ದ ಓವಿಲ್. ಓವಿಲ್ ಒಳಗಡೆ ಎಂಬ್ರಿಯೋ ಸ್ಯಾಕ್ ಅದ. ಐ ಆಮ್ ಟೇಕಿಂಗ್ ಔಟ್ ದಿಸ್ ಎಂಬ್ರಿಯೋ ಸ್ಯಾಕ್. ನಾವು ಜಸ್ಟ್ ಲುಕ್ ಎಟ್ ದ ಸ್ಟ್ರಕ್ಚರ್ ಆಫ್ ಆನ್ ಎಂಬ್ರಿಯೋ ಸ್ಯಾಕ್. ದಿಸ್ ಈಸ್ ಎಂಬ್ರಿಯೋ ಸ್ಯಾಕ್. Now on the upper side it is having 3 cells. So 1, 2, 3 with the nucleus. ಇಲ್ಲಿ ಸೆಂಟ್ರ್ ಒಳಗಡೆ a single cell having 2 nucleus ಅಂತಿರುವಂಥದ. Then on the lower side what we have is
we have two cells, then at the center we have one cell where we call it as a, this is egg cell, this is a egg cell. Then along with that here we have certain structures, ಇದಕ್ಕೆ ಫಿಲಿಫಾರ್ಮ್ apparatus ಅಂತ ಕರಿತೀವಿ. This is filiform apparatus, this is filiform apparatus. Then what we have this side, ಇವು ಎರಡು ಸೆಲ್ ಏನದಾವಲ್ಲ, these are called as synergids. Already you have saw this, ಇವಾಗ synergid cells ಅಂತ ಕರಿತೀವಿ. ಇಲ್ಲಿ ಸೆಂಟ್ರದಾಗ ಇರುವಂಥದ, this is central cell, ಸೆಂಟ್ರದಾಗಿರುವಂಥದ್ದು ಸೆಂಟ್ರಲ್ ಸೆಲ್ ಅಂತ ಕರಿತೀವಿ. ದ ನ್ಯೂಕ್ಲಿಯೈ ಇಸ್ ಕಾಲ್ಡ್ ಎಸ್ ಅ ಪೋಲಾರ್ ನ್ಯೂಕ್ಲಿಯೈ. ಓಕೆ, ಇಲ್ಲಿ ಮೂರು ಸೆಲ್ಸ್ ಏನದಾವಲ್ಲ, ಸೊ 1, 2 and 3 ದೇ ಆರ್ ಕಾಲ್ಡ್ ಎಸ್ ಅ ಆ್ಯಂಟಿಪೋಡಲ್ ಸೆಲ್ಸ್. ಓಕೆ, ಇವಕ್ಕೇನಂತ ಕರಿತೀವಿ, ಆ್ಯಂಟಿಪೋಡಲ್ ಸೆಲ್ಸ್, ರೈಟ್. ಓಕೆ, ನಾವು ಲುಕ್ ಎಟ್ ದಿಸ್ ಪಾರ್ಟ್. ಹಾಗಿದ್ರೆ ಈ ಸೆಲ್ಸ್ ಒಳಗಡೆ ಈ ಎಂಬ್ರಿಯೋಸ್ ಹಾಕಿದ್ದು ಫೀಮೇಲ್ ಗ್ಯಾಮೆಟೋಫೈಟ್. ಯಾಕೆ ಇದಕ್ಕೆ ಫೀಮೇಲ್ ಗ್ಯಾಮೆಟೋಫೈಟ್ ಅಂತ ಕರಿತೀವಿ, ಎಗ್ ಸೆಲ್ ಅದ. ಈ ಒಂದು ಎಂಬ್ರಿಯೋಸ್ ಯಾಕೆ ಅಂತ ನೋಡಿದಾಗ ಈ ರೀತಿ ಸೆಲ್ಸ್ ಇರ್ತಾವೆ. ದಿಸ್ ಡಿಟೇಲ್ ಅಕೌಂಟ್ ಈಸ್ ದೇರ್ ಫಾರ್ ಯು ಇನ್ ದ ಸೆಕೆಂಡ್ ಇಯರ್ ಒಳಗಡೆ ಡಿಟೇಲ್ ಅಕೌಂಟ್ ಕಲಿತೀರಿ. ಬಟ್ ಫರ್ಟಿಲೈಸೇಷನ್ ಎಲ್ಲಿ ಆಗ್ತೈತಿ ಅನ್ನೋಗೋಸ್ಕರ ಈ ಡಯಾಗ್ರಾಮ್ ನಾನು ನಿಮಗೆ ಕೊಡಕತ್ತೀನಿ. ಓಕೆ, ನಾವು ಲುಕ್ ಎಟ್ ದಿಸ್ ಅಪ್ಪರ್ ಸೈಡ್ ಆ್ಯಂಟಿಪೋಡಲ್. ಸೊ ದೇ ಆರ್ ವೆರಿ ಸಿಂಪಲ್, ಭಾಳ ಸಿಂಪಲ್ ಇರುವಂಥವ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿಸ್ ಪಾರ್ಟ್. ಇಲ್ಲಿ ಒಳಗಡೆ ಇರುವಂಥ ಈ ಎಂಬ್ರಿಯೋ ಸ್ಯಾಕ್ನ ನಾ ಎನ್ಲಾರ್ಜ್ ಮಾಡ್ಕೊಂಡು ತೊಗೊಂಡನು, ಮ್ಯಾಗ್ನಿಫೈ ಮಾಡ್ಕೊಂಡು ತೊಗೊಂಡನು, ಝೂಮ್ ಮಾಡಿ ತೋರ್ಸಾಕತ್ತನು. ಓಕೆ, ದೆನ್ ಲುಕ್ ಎಟ್ ದ ನಂಬರ್ ಆಫ್ ಸೆಲ್ಸ್. ಅಪ್ಪರ್ ಸೈಡ್ 3 ಸೆಲ್ಸ್ ಅದಾವು. ಇವಕ್ಕೊಂದು ನಾಮಕರಣ, ಯಾವುದೋ ಒಂದು ಸೆಲ್ಸ್ ಕಂಡು ಹಿಡಿದ ಮೇಲೆ ಅದಕ್ಕೊಂದು ನಾಮಕರಣ ಮಾಡಬೇಕಲ್ಲ. ಮಗು ಹುಟ್ಟಿದಾಗ ನಾಮಕರಣ ಮಾಡ್ತೀವಲ್ಲ, ಇಲ್ಲಾಂದ್ರೆ ಏನಂತ ಕರಿಬೇಕು. ಸೊ ಇನ್ ದ ಸೇಮ್ ವೇ ದ ಸೆಲ್ಸ್ ಆರ್ ಆಲ್ಸೋ ನೇಮ್ಡ್. ದೀಸ್ ನೇಮಿಂಗ್ ಈಸ್ ನಥಿಂಗ್ ಬಟ್ ದೇ ಆರ್ ಆ್ಯಂಟಿಪೋಡಲ್ ಸೆಲ್ಸ್. ಸೆಂಟರ್ದಾಗ ಇರುವಂಥದ್ದು ಸೆಂಟ್ರಲ್ ಸೆಲ್ ಅಂತ ಕರಿತೀವಿ. 2 ಸೆಲ್ ಫ್ಯೂಸ್ ಹಾಕೊಂಡು ಒಂದಾಗಿರ್ತದೆ. ಅದು ಹೆಂಗಾಗಿರ್ತದೆ, ಯಾಕಾಗಿರ್ತದೆ, ಇಟ್ ಈಸ್ ಅ ಸ್ಟೋರಿ ಆಫ್ ಸೆಕೆಂಡ್ ಇಯರ್. ಇಲ್ಲಿರುವಂಥ ನ್ಯೂಕ್ಲಿಯಸ್ ಪೋಲಾರ್ ನ್ಯೂಕ್ಲಿಯೈ ಅಂತ ಕರಿತೀವಿ. ದೆನ್ ಲೋವರ್ ಸೈಡ್ ಇಲ್ಲಿ 2 ಸಿನರ್ಜಿಡ್ ಸೆಲ್ಸ್ ಇರ್ತಾವೆ, ಮಧ್ಯದಲ್ಲಿ ಎಗ್ ಸೆಲ್ ಅಂತ ಇರ್ತದೆ. ಇವು 3 ಸೆಲ್ಸ್ ಸೇರ್ಕೊಂಡು ಒಂದು ಸಿಂಗಲ್ ಟರ್ಮ್ ನಾವು ಕೊಡ್ತೀವಿ, ಎಗ್ ಅಪ್ಯಾರಟಸ್ ಅಂತೂ ಕರಿತೀವಿ. ದಿಸ್ ಇಸ್ ಒನ್ ಮೋರ್ ಟರ್ಮ್. ಅಂಡರ್ಸ್ಟುಡ್? ಓಕೆ, ನಾವು ಫರ್ಟಿಲೈಸೇಷನ್ ಒಳಗಡೆ ಏನಾಗ್ತದೆ ಅಂತ ಅನ್ನೋಂಥದ್ದು ಒಂದು ಸ್ಮಾಲ್ ಐಡಿಯಾ ಕೊಡ್ತೇನೆ. ಯಾಕಂದ್ರೆ ನಾವು ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ಬರ್ತೀವಿ, ಆ ಸ್ಟೇಟ್ಮೆಂಟ್ ನಮ್ಗೆ ಅರ್ಥ ಆಗ್ಬೇಕು. ಆಫ್ಟರ್ ಫರ್ಟಿಲೈಸೇಷನ್ ಏನೇನು ಆಗ್ತದೆ ಅನ್ನೋಂಥದ್ದು. ಡ್ಯೂರಿಂಗ್ ಫರ್ಟಿಲೈಸೇಷನ್ ವಾಟ್ ಹ್ಯಾಪನ್ಸ್, ದ ಪೋಲನ್ ಗ್ರೇನ್ಸ್ ವೆನ್ ದ ಕಮ್ ಆ್ಯಂಡ್ ಫಾಲ್ ಆನ್ ದ ಸ್ಟಿಗ್ಮಾ, ಈ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲ್ಗಡೆ ಬಂದು ಬಿದ್ದಾಗ ಇದಕ್ಕೆ ನಾವು ಪಾಲಿನೇಷನ್ ಅಂತ ಕರಿತೀವಿ. ದಟ್ಸ್ ವೈ ಪಾಲಿನೇಷನ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಎ ಫ್ಲವರ್. ಅದು ಒಂದೇ ಫ್ಲವರ್ ಇರ್ಬೋದು, ಬೇರೆ ಫ್ಲವರ್ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ದಟ್. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಈಸ್ ಕಾಲ್ಡ್ ಆಸ್ ಅ ಪಾಲಿನೇಷನ್, ಪರಾಗಸ್ಪರ್ಶ ಅಂತ ಕರಿತೀವಿ. ಈ ಪೋಲನ್ ಗ್ರೇನ್ಸ್ ಏನು ಮಾಡ್ತಾವು, ಸ್ಟಿಗ್ಮಾ ಮೇಲ್ಗಡೆ ಬಂದು ಕೂಡ್ತಾವ. ನಂತರದಲ್ಲಿ ಈ ಸ್ಟೈಲ್ ಮುಖಾಂತರ ಒಳಗಡೆ ಎಂಟ್ರ್ ಆಗ್ತಾವೆ. ಇಲ್ಲಿ ಎಂಟ್ರ್ ಆಕೈತಿ, ಇಲ್ಲಿ ಎಂಟ್ರ್ ಹಾಕೋದು ಬಂದು ಓರಿ ಒಳಗಡೆ ಹೋಗ್ತೈತಿ. ಓರಿದಿಂದ ಎಲ್ಲಿ ಬರ್ತದೆ, ಓವಿಲ್ ಒಳಗಡೆ ಬರ್ತದೆ. ಓವಿಲ್ದಿಂದ ನೆಕ್ಸ್ಟ್ ಎಂಬ್ರಿಯೋ ಸ್ಯಾಕ್. ಓಕೆ, ಲೆಟಸ್ ಟೇಕ್ ಕೇರ್. ಇಲ್ಲಿ ಎಂಬ್ರಿಯೋ ಸ್ಯಾಕ್, ಇಲ್ಲಿ ಪೋಲನ್ ಗ್ರೇನ್ ಬರ್ತದೆ. ಪೋಲನ್ ಗ್ರೇನ್ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಅಂತ ಇರ್ತಾವೆ. ಇದು ಟ್ಯೂಬ್ ಒಂದು ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತೈತಿ. ಇಟ್ ಈಸ್ ಜಸ್ಟ್ ಲೈಕ್ ಎ ಇಂಜೆಕ್ಷನ್. ಈಗ ಡಾಕ್ಟರ್ ಇಂಜೆಕ್ಷನ್ ಮಾಡ್ಬೇಕಂದ್ರೆ ಫ್ಲೂಯಿಡ್ ಇಂಜೆಕ್ಟ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ, ಮುಂದೆ ಸಿರಿಂಜ್ ಇರ್ತೈತೆ, ಆ ಸಿರಿಂಜ್ ಇದ್ದಾಗ ಸ್ಕಿನ್ ಒಳಗಡೆ ಇನ್ಸರ್ಟ್ ಆಕೈತಿ. ಹಂಗೆ ಈ ಪೋಲನ್ ಗ್ರೇನ್ಗೆ ಪೋಲನ್ ಟ್ಯೂಬ್ ಇರ್ತೈತಿ. ಪೋಲನ್ ಟ್ಯೂಬ್ ಇದು ಹೆಂಗೆ ಇರ್ತೈತೆ ಅಂದ್ರೆ, ಈ ಮಡಿಕೆ ಕಾಳೇನ ಮೊಳೆ ಕೊಡೋದಿರ್ತದಲ್ಲ ಆ ರೀತಿ ಇರ್ತದೆ, ಮೊಳೆ ಕೊಡೋದಾರಂಗೆ. ಅದರ ಮುಖಾಂತರ ಮೇಲ್ ಗ್ಯಾಮೆಟ್ಸ್ ಒಳಗಡೆ ರಿಲೀಸ್ ಆಗಿ ಈ ಎಗ್ ಸೆಲ್ ಜೊತೆ ಫ್ಯೂಸ್ ಆಗ್ತದೆ. ಸೊ ಫ್ಯೂಷನ್ ಆಫ್ ದೀಸ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಈಸ್ ಕಾಲ್ಡ್ ಎಸ್ ಫರ್ಟಿಲೈಸೇಷನ್. ಹಾಗಿದ್ರೆ ಫರ್ಟಿಲೈಸೇಷನ್ ಆದ ನಂತರ ಏನಾಗ್ತದೆ, ಫರ್ಟಿಲೈಸೇಷನ್ ಆದ ನಂತರ ದಿಸ್ ಓವ್ಯೂಲ್ ಕನ್ವರ್ಟ್ಸ್ ಇಂಟು ಸೀಡ್ ಆ್ಯಂಡ್ ದ ಓವರಿ ಕನ್ವರ್ಟ್ಸ್ ಇಂಟು ಫ್ರೂಟ್. ಇದು ಫರ್ಟಿಲೈಸೇಷನ್ ಆದ ನಂತರ. ಫರ್ಟಿಲೈಸೇಷನ್ ಆಗಲಿಲ್ಲ ಅಂತಂದ್ರೆ ಹೂ ಒಣಗ್ತದ, ಬಾಡ್ತದ, ಒಣಗ್ತದ, ಉದುರಿ ಬೀಳ್ತದ. ಫರ್ಟಿಲೈಸೇಷನ್ ಆಗಲಿಲ್ಲ ಅಂತಂದ್ರೆ ಯಾವ ಹೂ ಒಣಗಿ ಉದುರಿ ಬೀಳ್ತಾವಲ್ಲ ಅಲ್ಲಿ ಫರ್ಟಿಲೈಸೇಷನ್ ಆಗಿಲ್ಲ ಅಂತ ಅರ್ಥ. ಓಕೆ, ನಾವು ದಿಸ್ ಈಸ್ ರಿಗಾರ್ಡಿಂಗ್ ದ ಪಾರ್ಟ್ ಆಫ್ ದ ಫೀಮೇಲ್ ಪಾರ್ಟ್. ಇದು ಫೀಮೇಲ್ ಪಾರ್ಟ್ ಇರುವಂಥದ್ದು. ದೆನ್ ಅಲಾಂಗ್ ವಿತ್ ದ್ಯಾಟ್ ವಿ ಕಮ್ ಅಕ್ರಾಸ್ ಸರ್ಟನ್ ಕ್ಯಾರೆಕ್ಟರ್ಸ್. ಕಾರ್ಪೆಲ್ ಒಂದೇ ಇತ್ತು, ಮೋನೋ ಕಾರ್ಪಲ್ ರೀ. 2 ಇದ್ದು ಬಾಯ್ ಕಾರ್ಪಲ್ ರೀ. 3 ಟ್ರೈ ಕಾರ್ಪಲ್ ರೀ. ಭಾಳ ಇದ್ದು ಅಂದ್ರೆ
ಪಾಲಿಕಾರ್ಪೆಲರಿ. ಈ ಪಾಲಿಕಾರ್ಪೆಲರಿ ಕಂಡೀಷನ್ ಒಳಗಡೆ ಒಂದಕ್ಕಿಂತ ಜಾಸ್ತಿ ಅದಾವೆ. ಓಕೆ, ಲೆಟಸ್ ಟೇಕ್ 5 ಅದಾವೆ ಅಂತ ಅನ್ಕೊನು. ಇದಕ್ಕೆ ನಾವು ಪಾಲಿಕಾರ್ಪೆಲರಿ ಅಂತ ಕರೀನು. ಇವು ಕಾರ್ಪೆಲ್ಸ್ ಫ್ರೀ ಇರ್ಬೋದು, ಫ್ಯೂಸ್ ಇರ್ಬೋದು. ಫ್ರೀ ಇರ್ಬೋದು, ಫ್ಯೂಸ್ ಇರ್ಬೋದು. ಫ್ರೀ ಇದ್ದು ಅಂದರೆ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಅಪೋಕಾರ್ಪಸ್. ಇಫ್ ದೇ ಆರ್ ಫ್ರೀ, ಇಫ್ ದ ಕಾರ್ಪಲ್ಸ್ ಆರ್ ಫ್ರೀ, ಇಟ್ ಈಸ್ ಕಾಲ್ಡ್ ಎಸ್ ಅಪೋಕಾರ್ಪಸ್. ಇಫ್ ದೇ ಆರ್ ಫ್ಯೂಸ್ಡ್, ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಆಗಿದಾವೆ ಅಂತಂದ್ರೆ ವಿ ಯೂಸ್ ಎ ಟರ್ಮ್ ಕಾಲ್ಡ್ ಎಸ್ ಸಿನ್ ಕಾರ್ಪಸ್. ಇದಕ್ಕೆ ನಾವು ಸಿನ್ ಕಾರ್ಪಸ್ ಅಂತ ಕರಿತೀವಿ. ಇದನ್ನು ಡೆಫಿನೇಷನ್ ನಿಮ್ಗೆ ಕೇಳ್ತಿರ್ತಾರೋ, ಹೌ ಟು ರಿಮೆಂಬರ್ ದಿಸ್. ಇಫ್ ದೇ ಆರ್ ಫ್ರೀ, ಕಾರ್ಪಲ್ಸ್ ಆರ್ ಫ್ರೀ, ಅಪೋಕಾರ್ಪಸ್. ಫ್ರೀ ಅಂತಂದ್ರೆ ಏನು? ದೂರ ದೂರ ಅದಾವೆ, ದೇ ಆರ್ ಅಪಾರ್ಟ್ ಅದಾವೆ, ಅದಕ್ಕೆ ಅಪೋಕಾರ್ಪಸ್. ಫ್ಯೂಸ್, ಇಲ್ಲಿ ನೋಡ್ರಿ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್, ಫರ್ಟಿಲೈಸೇಷನ್ ಅಂತಲೂ ಕರಿತೀವಿ. ದೇರ್ ಈಸ್ ಅ ಒನ್ ಮೋರ್ ಆಲ್ಟರ್ನೇಟ್ ಟರ್ಮ್ ವಿಚ್ ಇಸ್ ಕಾಲ್ಡ್ ಎ ಸಿನ್ ಗ್ಯಾಮಿ. ಅದೇ ರೀತಿ ಇಫ್ ದ ಕಾರ್ಪಲ್ಸ್ ಆರ್ ಫ್ರೀ, ಅಪಾರ್ಟ್, ಅಪೋಕಾರ್ಪಸ್ ಅಂತ ಕರಿತೀವಿ. ಇಫ್ ದ ಕಾರ್ಪಲ್ಸ್ ಆರ್ ಫ್ಯೂಸ್ಡ್, ಸಿನ್ ಕಾರ್ಪಸ್. ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಸಿನ್ ಕಾರ್ಪಸ್. ಸಿನ್ ಗ್ಯಾಮಿ ಅಂದ್ರೆ ಫರ್ಟಿಲೈಸೇಷನ್ ಕೊಡೋದು. ಹಂಗೆ ಇವೆಲ್ಲ ಕಾರ್ಪಲ್ಸ್ ಕೂಡಿದಾವು, ಅದಕ್ಕೆ ನಾವು ಇದಕ್ಕೆ ಒಂದು ಟರ್ಮ್ ಏನಂತ ಕರಿತೀವಿ? ದಿಸ್ ಟರ್ಮ್ ಈಸ್ ಕಾಲ್ಡ್ ಆಸ್ ವಾಟ್? ಸಿನ್ ಕಾರ್ಪಸ್. ಫ್ರೀ, ಅಪೋಕಾರ್ಪಸ್. ಫ್ಯೂಸ್, ಸಿನ್ ಕಾರ್ಪಸ್. ಅಪೋಕಾರ್ಪಸ್, ಸಿನ್ ಕಾರ್ಪಸ್. ಅಪೋಕಾರ್ಪಸ್, ಸಿನ್ ಕಾರ್ಪಸ್. ಓಕೆ, ಸೊ ದಿಸ್ ಇಸ್ ದ ಕಂಡೀಷನ್. ನಾವು ಲೆಟ್ಸ್ ಲುಕ್ ಎಟ್ ದ ಕ್ಯಾರೆಕ್ಟರ್ಸ್. ಈಗ ಕ್ಯಾರೆಕ್ಟರ್ಸ್ ಬರೋನು. ಓಕೆ, ವಿತ್ ದ ಹೆಲ್ಪ್ ಆಫ್ ದ ಸ್ಟೇಟ್ಮೆಂಟ್ಸ್. ಅಂಡರ್ಸ್ಟೂಡ್? ಆ್ಯಂಡ್ ದ ರೆಸ್ಟ್ ಆಫ್ ದ ಕ್ಯಾರೆಕ್ಟರ್ ಈಸ್ ಬೇಸ್ಡ್ ಆನ್ ದಿಸ್ ಡಯಾಗ್ರಾಮ್ ಓನ್ಲಿ. ಈ ಡಯಾಗ್ರಾಮ್ ಒಂದು ನೆನಪಿತ್ತಂದ್ರೆ ಸಾಕು. ಈ ಡಯಾಗ್ರಾಮ್ ಈ ವರ್ಷ ಏನದ, ಮುಂದಿನ ವರ್ಷ ಸೇಮ್ ಇರ್ತೈತೆ, ಚೇಂಜ್ ಆಗಂಗಿಲ್ಲ. ಅಂಡರ್ಸ್ಟೂಡ್? ಓಕೆ, ದ ಸೇಮ್ ಥಿಂಗ್ಸ್ ಆರ್ ದೇರ್, ಸೇಮ್ ಟರ್ಮ್ಸ್ ಆರ್ ದೇರ್. ಇವು ಯಾವ ಕಾಲಕ್ಕೆ ಬದಲಾವಣೆ ಆಗಂಗಿಲ್ಲ. ಓಕೆ, ಕೆಲವೊಂದು ಹೊಸ ಸೆಲ್ಸ್ ನಾವು ಡಿಸ್ಕವರ್ ಮಾಡ್ಬೋದು, ಏನಾದರೂ ಹೊಸ ಫಂಕ್ಷನ್ ಇತ್ತಂತಂದ್ರೆ. ಬಟ್ ಹೆಸರಂತೆ ಚೇಂಜ್ ಆಗಂಗಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ. ವಿ ಹ್ಯಾವ್ ಹಾರ್ಟ್. ಹಾರ್ಟ್ ಎಷ್ಟು ಚೇಂಬರ್ ಅದ? 4 ಚೇಂಬರ್ ಅದ, ಗೊತ್ತದೆ ನಮಗೆ. ಮುಂದೆ ಒಂದಿನ ಇದು 4 ಚೇಂಬರ್ ಇದ್ದದ್ದು 5 ಚೇಂಬರು 6 ಚೇಂಬರು ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಆಗುವವರೆಗೂ ನಾವು 4 ಚೇಂಬರ್ ಅಂತಲೇ ಹೇಳ್ಕೊತ ಹೋಗ್ತೀವಿ. ಓಕೆ, ಅವು ಚೇಂಬರ್ಸ್ ಯಾವುವು, ಹಾರ್ಟ್ ಒಳಗಡೆ ಇರುವಂಥ ಸೆಲ್ಸ್ ಯಾವ್ಯಾವ ಅಂತ ಅನ್ನುವಂಥದ್ದು, ದ್ಯಾಟ್ ಡಿಟೇಲ್ ಅಕೌಂಟ್ ಈಸ್ ಆಫ್ ಮೆಡಿಕಲ್ ಸೈನ್ಸ್. ಮೆಡಿಕಲ್ ಸೈನ್ಸಾಗಿ ನೀವು ಹೋದಾಗ ಈ ಟರ್ಮ್ಸ್ ಕಲಿತೀರಿ. ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಆಲ್ಸೋ. ಅವೇನು ದೊಡ್ಡ ವಿಷಯನೂ ಅಲ್ಲ. ಶಬ್ದ ಹೊಸವು ಇರ್ತಾವೆ. ಒಂದು ಸಲ ಹೊಸ ಶಬ್ದ ನೀವು ಕಲ್ತ್ರಿ ಅಂತಂದ್ರೆ ಮರಂಗಿಲ್ಲ ಅದ. ಓಕೆ, ಬಿಕಾಸ್ ಇಫ್ ಯು ಬಿಕಮ್ ದ ಸ್ಪೆಷಲಿಸ್ಟ್ ಆಫ್ ಎ ಹಾರ್ಟ್, ಇಫ್ ಯು ಬಿಕಮ್ ಎ ಕಾರ್ಡಿಯೋಲಾಜಿಸ್ಟ್, ಇಫ್ ಯು ಬಿಕಮ್ ಎ ನ್ಯೂರೋಲಜಿಸ್ಟ್, ಇಫ್ ಯು ಬಿಕಮ್ ಎ ಪಲ್ಮನರಾಲಜಿಸ್ಟ್ ಆದರೆ ಅಂತಂದ್ರೆ ನೀವು ಒಂದು ಪರ್ಟಿಕ್ಯುಲರ್ ಆರ್ಗನ್ ಬಗ್ಗೆ ಡಿಟೇಲಾಗಿ ಕಲಿತಿರ್ತೀರಿ. ಅಲ್ಲಿ ಕೆಲವೊಂದು ಸೆಲ್ಸ್ಗೆ ಹೆಸರು ಇರ್ತಾವೆ. ಹೆಸರು ಯಾವ ಕಾಲಕ್ಕೂ ಚೇಂಜ್ ಆಗಂಗಿಲ್ಲ. ಹೊಸ ಸೆಲ್ಸ್ ಏನಾದರೂ ಡಿಸ್ಕವರ್ ಆಗಿ ಹೊಸದು ಏನಾದರೂ ಒಂದು ಫಂಕ್ಷನ್ ಮಾಡತ್ತಿತ್ತಂತಂದ್ರೆ ಇದು ರಿಸರ್ಚ್ ಫೀಲ್ಡ್. ಇಫ್ ಯು ಜಸ್ಟ್ ಡಿಸ್ಕವರ್ ಇಟ್, ಅದಕ್ಕೊಂದು ಹೊಸ ನೇಮ್ ಕೊಡ್ಬೋದು. ಅದೇ ರೀತಿ ನಾವು ಇಲ್ಲಿ ಏನು ಟರ್ಮ್ಸ್ ಯೂಸ್ ಮಾಡಕತ್ತೀವಿ, ದೀಸ್ ಟರ್ಮ್ಸ್ ಡು ನಾಟ್ ಚೇಂಜ್ ಫ್ರಮ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಇಫ್ ಯು ಗೋ ಟು ಹೈಯರ್ ಲೆವೆಲ್ ಡಿಗ್ರಿ ಕೋರ್ಸ್, ಯಾವುದೋ ಒಂದು ನೀವು ಪ್ರೊಫೆಷ್ನಲ್ ಕೋರ್ಸ್ಗೆ ಹೋದ್ರೂ ಸದ್ಯಕ್ಕೆ ಈ ಬೇಸಿಕ್ ಟರ್ಮ್ಸ್ ಇದ್ದೇ ಇರ್ತಾವೆ, ಕಾಮನ್ ಇದ್ದೇ ಇರ್ತಾವೆ. ಇದ್ರ ಡಿಟೇಲ್ ಅಕೌಂಟ್ ಡೆಪ್ತ್ ಸೆಲ್ಯುಲರ್ ಲೆವೆಲ್ ಒಳಗಡೆ ನೀವು ಕಲಿತೀರಿ ಅಷ್ಟೇ. ಓಕೆ, ಗಾಟ್ ದ ಡಿಫ್ರೆನ್ಸ್? ಇಟ್ಸ್ ವೆರಿ ಈಸಿ. ಭಾಳ ಜನ ಅಂತಿರ್ತಾರೆ, ಈ ಟರ್ಮ್ಸ್ ಹೆಂಗೆ ನೆನ್ಪಿಟ್ಕೊಳ್ದ್ರಿ. ಹೊಸ ಟರ್ಮ್ ಬಂದಾಗ ಯೂಶ್ವಲಿ ಫಸ್ಟ್ ಟೈಮ್ ನಾವು ನೋಡಿದಾಗ ನೆನಪು ಉಳಂಗಿಲ್ಲ. ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಹೊಸ ಫ್ರೆಂಡ್ಸ್ ಭೇಟಿಯಾದಾಗ ಹೊಸ ಹೆಸರುಗಳು ಬಂದಾಗ ಆ ಹೊಸ ಹೆಸರುಗಳು ಕೆಲವೊಮ್ಮೆ ನಮಗೆ ನೆನಪು ಇಡಲಿಕ್ಕೂ ಆಗಂಗಿಲ್ಲ. ನೀವು ಪದೇ ಪದೇ ಕರೆಯೋದ್ರಿಂದ, ಯೂಸ್ ಮಾಡೋದ್ರಿಂದ ನೆನಪು ಉಳಿತದ. ಓಕೆ, ಸೊ ದ್ಯಾಟ್ಸ್ ವೈ ಫ್ಯೂ ಆಫ್ ಯು ಆ್ಯಸ್ ಯು ವಿಲ್ ಬಿ ಕಂಟಿನ್ಯೂಸ್ಲಿ ಇಂಟ್ರಾಕ್ಟಿಂಗ್. ಓಕೆ, ಗ್ರೂಪ್ ಒಳಗಡೆ ಡಿಸ್ಕಷನ್ ಆಗ್ತಾ ಇರ್ಬೋದು. ಅದರೊಳಗೆ ಕೆಲವೊಂದು ಹೆಸರು ನಮಗೆ ನೆನಪು ಉಳಿತಿರ್ತಾವೆ. ಓಕೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೆಲವೊಂದು ಸಲ ಇಂಟ್ರಾಕ್ಟ್ ಆಗೋತ್ನಾಗ ನಿಮಗೆ ನೆನಪು ಉಳಿತಿರ್ತಾರೆ. ಓಕೆ, ಲೈಕ್ ಅಮೃತ ಈಸ್ ದೇರ್, ವೇದ ಈಸ್ ದೇರ್, ಪ್ರಸನ್ನಾಕ್ಷಿ ಈಸ್ ದೇರ್, ರಾಹುಲ್ ಈಸ್ ದೇರ್, ನಿಖಿಲ್ ಈಸ್ ದೇರ್. ಈ ರೀತಿ ಹೆಸರುಗಳು ಇರ್ತಾವಿಲ್ಲೋ. ಓಕೆ, ಸೊ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಆಗೋದ್ರಿಂದ ಹೆಸರುಗಳು ಹೆಂಗೆ ನೀವು ನೆನಪಿಟ್ಕೊಳ್ತೀರಿ, ಹಂಗೆ ಬಯಾಲಜಿ ಒಳಗಡೆ ಟರ್ಮ್ಸ್ ನೀವು ಪದೇ ಪದೇ ಓದೋದ್ರಿಂದ ನೆನಪಿಡ್ತೀರಿ. ಅಂಡರ್ಸ್ಟುಡ್? ಓಕೆ, ಸೊ ದಿಸ್ ಈಸ್ ಹೌ ದ ನೇಮ್ಸ್ ಆರ್. Okay, so let's look at the characters of these. Okay, now in the part of the characters, let's go to the characters of this gynoecium. Okay, let us discuss the next character. Next character is this carpel is made up of 3 parts. What are those? Stigma, style, ovary. So these are the 3 parts. Now till now what we discussed, I am writing the same statement. ಮತ್ತು ಇದೇನು ಬರೋದ್ರಿ ಅಂತ ಕೇಳಬೇಡ್ರಿ. ಓಕೆ, ರಾಮಾಯಣ ಕೇಳಿ.
So what we discussed, the same statement I am writing. First I will take the stigma. So carpel is made up of how many parts? It is divided into 3 parts. What are those 3 parts? Stigma, style and ovary. Okay, in our character hang barite nodi. Stigma is the first part of the pistil or a ovary which serves as a landing platform for the pollen grains. After falling the pollen grains, then the pollen grains will enter into the style. Style is a long tube-like structure which helps in attachment of the stigma towards the ovary. This style helps in transfer of the pollen grains towards the ovary. Ovary is the basal solan structure of the flower, and this basal solan part, it consists of an ovule that consists of an embryo sac where the process of fertilization occurs. Idina ನಾವು ಇಲ್ಲಿ ಬರೆಯಕತ್ತೀವಿ. Okay. So first one is stigma. Stigma, it serves as landing platform for pollen grains. Then second one is style. Style, it is elongated tube-like structure that holds stigma and helps in transferring pollen grains from stigma to ovary. Okay, so this is the character of the style, and the character of the ovary, third one is the ovary. It is the basal solan part which consists of ovule and having embryo sac into bracket female gametophyte in it. Okay, so write these characters. So what we discussed regarding the part of the stigma, style and ovary, the same characters are written here, and to finish off the character, just pause the video, write down the character, follow the next part. Okay. Then we will go to the next part. Okay, next part is what we say, if a flower has one carpel, then it is called what? Monocarpellary. If a flower is having one carpel, it is called as a monocarpellary. Write the second statement. Second statement ಹೇಳಕತ್ತೀನಿ. If the flower is having two carpels, ಏನಂತ ಕರೀತಾರ? Then it is called as a what? Bicarpellary. If the flower is having many carpels, polycarpellary. So I am going to the third statement. Okay, write down the second statement as already I have stated for you. Now, if the flower has many carpels, then it is called what?
polycarpellary. This is polycarpellary. ಒಂದೇ ಇತ್ತು monocarpellary condition of a flower ಅಂತ ಕರಿತೀವಿ. ಎರಡು bicarpellary, tricarpellary, tetracarpellary, pentacarpellary, hexacarpellary, so on. But more than 2 or 3 polycarpellary ಅಂತ ಕರಿತೀವಿ. Many polycarpellary condition. Now in the polycarpellary condition, these are free or fuse. ಇವು ಫ್ರೀ ಅದಾವು ಫ್ಯೂಸ್ ಅದಾವು ಅನ್ನುವಂಥ ಅದರ ಮೇಲೆ ಏನಂತ ಹೇಳ್ತೀವಿ. Okay, now in polycarpellary condition, if the carpels are free, then it is called as what? Dash. If the carpels are free, carpels free ಅದಾವು, ಅಪಾರ್ಟ್ ಅದಾವು, ಇದಕ್ಕೊಂದು ಟರ್ಮ್ ಯೂಸ್ ಮಾಡ್ತೀವಿ, ವಿಚ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು. ಏನಂತ ಕರಿತೀವಿ? ಅಪಾರ್ಟ್ ಅಂದ್ರೆ ಅಪೋಕಾರ್ಪಸ್. Okay, so here if the carpels are free, then it is called as apocarpus. Okay, then it is called as a apocarpus. And for this apocarpus, let us take example of lotus and rose. For this we have an example of lotus and rose. We are taking best examples of the NCERT. Then next one, same part, in the polycarpellary condition, other statement now continue madakativi. Okay, so here next one, in polycarpellary condition, if the carpels are fused, look at this, then it is called as, free adavu ಅಪಾರ್ಟ ಅಪೋಕಾರ್ಪಸ್, ಫ್ಯೂಸ್ ಅದಾವ ಅಂತಂದ್ರೆ ವಾಟ್? ಸಿನ್ಕಾರ್ಪಸ್. ನೆನಪಿರಲಿ, ಸಿನ್ಗ್ಯಾಮಿ ಫ್ಯೂಷನ್ ಅಂದ್ರೆ ಸಿನ್ಗ್ಯಾಮಿ, ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್, ಸಿನ್ಗ್ಯಾಮಿ, ಅದಕ್ಕೆ ಸಿನ್ಕಾರ್ಪಸ್. ದೆನ್ ಇಟ್ ಇಸ್ ಕಾಲ್ಡ್ as ಸಿನ್ಕಾರ್ಪಸ್. Why I am stressing these two is they will be asked for an objective 1 mark level ಒಳಗಡೆ ಕೇಳ್ತಾರ, which will appear for your coming test. Okay, so what is a apocarpus and syncarpus ovary ಅಂತ ಕೇಳಿದಾಗ ಅಥವಾ pistil ಅಂತ ಕೇಳಿದಾಗ, if the carpels are free in polycarpellary condition, free carpels, if the carpels are free, then it is called as apocarpus, and if the carpels are fused, then it is called as a syncarpus. Okay, so here let's go to the example of the syncarpus condition. The example for the syncarpus is mustard and tomato. Mustard and tomato. Okay, so these are the examples. Okay, let's look at the other statement. The other statement is, after fertilization what will happen? Now what is the condition after fertilization? Fertilization ಆದ ನಂತರ ಏನೇನಾಗಿ ಕನ್ವರ್ಟ್ ಆಗ್ತದ? ಆಫ್ಟರ್ ಫರ್ಟಿಲೈಸೇಷನ್ okay, so after fertilization ovules are converted into ಏನಾಗ್ತದ? ಫರ್ಟಿಲೈಸೇಷನ್ ಅಂತ ಆದ ನಂತರ ovules are converted into what? Ovary is converted into what? ಯಾವುದು ಏನೇ ಕನ್ವರ್ಟ್ ಆಗ್ತದ? ಸೊ ಆಫ್ಟರ್ ಫರ್ಟಿಲೈಸೇಷನ್ ovules forms into so after fertilization ovules forms into seeds and ovary
forms into fruit. Remember this. Then what is a seed and a fruit? Idin definition hang frame ಮಾಡ್ತೀವಿ ನೋಡ್ರಿ. Fertilized ovule is called as a seed. Fertilized ovary is called as a fruit. Fertilized ovule is called as seed. Fertilized ovary is called as a fruit. Okay. So the fruit develops after fertilization. ಅಕಸ್ಮಾತ್ ಫರ್ಟಿಲೈಸೇಷನ್ ಆಗಲ್ದನ ಫ್ರೂಟ್ ಏನಾದರೂ ಡೆವಲಪ್ಮೆಂಟ್ ಆಯ್ತು ಅಂತಂದ್ರೆ ದ್ಯಾಟ್ ಟೈಪ್ ಆಫ್ ಫ್ರೂಟ್ ಈಸ್ ಕಾಲ್ಡ್ ಆಸ್ ಅ ಪಾರ್ಥಿನೋಕಾರ್ಪಿಕ್ ಫ್ರೂಟ್. ಇದಕ್ಕೆ ನಾವು ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೀವಿ. ಅವು ಯಾವಾಗೂ ಸೀಡ್ಲೆಸ್ ಇರ್ತಾವೆ, ಲೈಕ್ ದ ಗ್ರೇಪ್ಸ್ ಒಳಗಡೆ ಸೀಡ್ಸ್ ಇರೋಂಗಿಲ್ಲ, ಅದಕ್ಕಾಗಿ ಅದು ಪಾರ್ಥಿನೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಇನಿಷಿಯಲ್ ಪಾರ್ಟ್ ಆಫ್ ದಿಸ್. ಸೊ ವಿತ್ ದಿಸ್ ವಿ ಹ್ಯಾವ್ ಎ ಹೆಡಿಂಗ್ ಕಾಲ್ಡ್ ಆಸ್ ಅ ಪ್ಲಾಸೆಂಟಾ. ನೆಕ್ಸ್ಟ್ ಒಂದು ಹೆಡಿಂಗ್ ಬರ್ತದ ಪ್ಲಾಸೆಂಟಾ ಅಂತ ಅನ್ನುವಂಥದ್ದು. ಸೊ ದಟ್ ಡೀಟೇಲ್ ಅಕೌಂಟ್ ವಿಲ್ ಸಿ ಇಟ್ ಸೂನ್ ಇನ್ ಫ್ಯೂ ಅವರ್ಸ್. ಥ್ಯಾಂಕ್ ಯು.